ಓಂ ಶಾಂತಿ. ಪ್ರೀತಿಯ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಈ ವಿಶೇಷ ಚರ್ಚೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ನಾವು ಫೆಬ್ರವರಿ 11, 2026ರ ಒಂದು ಬಹಳ ಆಳವಾದ ಮುರಳಿಯ ಮಂಥನ ಮಾಡಲಿದ್ದೇವೆ. ಇದರಲ್ಲಿ ಒಂದು ವಿಶೇಷವಾದ ವಿಚಾರವಿದೆ. ಅಧ್ಯಾತ್ಮವನ್ನ ಒಂದು ವ್ಯಾಪಾರ ಅಂತ, ಅದು ಸಸ್ತಾ ವ್ಯಾಪಾರ ಅಂತ ಕರೆಯಲಾಗಿದೆ. ಈ ರೂಪಕದ ಅರ್ಥವೇನು? ಇದರ ಹಿಂದಿನ ತತ್ವವಾದರೂ ಏನು? ಬನ್ನಿ ಇದರ ಬಗ್ಗೆ ಮಾತಾಡೋಣ. ಓಂ ಶಾಂತಿ. ಹೌದು, ಈ ವಿಷಯವನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಮೊದಲು ಒಂದು ಲೌಕಿಕ ಉದಾಹರಣೆ ನೋಡೋಣ. ಈಗ ಒಬ್ಬ ಬಹಳ ಬುದ್ಧಿವಂತ ವ್ಯಾಪಾರಿ ಇದ್ದಾನೆ ಅನ್ಕೊಳ್ಳಿ. ಆತ ಮಾರುಕಟ್ಟೆಗೆ ಹೋಗ್ತಾನೆ. ಅಲ್ಲಿ ಎಲ್ಲರೂ ಕಡೆಗಣಿಸಿದ, ನೋಡಕ್ಕೆ ಮೌಲ್ಯನೇ ಇಲ್ಲ ಅನ್ಸೋ ಒಂದು ವಸ್ತುವನ್ನ ತೀರಾ ಕಡಿಮೆ ಬೆಲೆಗೆ ತಗೋತಾನೆ. ಜನರೆಲ್ಲ ಅವನ್ನ ನೋಡಿ ನಗ್ಬೋದು. ಆದರೆ ಆ ವಸ್ತುವಿನಿರೋ ಭವಿಷ್ಯದ ಮೌಲ್ಯ ಅದು ಅವನಿಗೆ ಮಾತ್ರ ಗೊತ್ತಿರುತ್ತೆ. ಕೆಲವೇ ಸಮಯದಲ್ಲಿ ಅದೇ ವಸ್ತು ಅವನ ಪೀಳಿಗೆಗಳನ್ನೇ ಶ್ರೀಮಂತ ಮಾಡುತ್ತೆ. ಎಷ್ಟು ಸುಂದರವಾದ ಉದಾಹರಣೆ ಅಲ್ವಾ? ಇಂದಿನ ಮುರಳಿಯ ಸಾರವನ್ನೇ ಇದು ಹಿಡಿದಿಡುತ್ತೆ. ಇದನ್ನೇ ನೋಡಿ ಜ್ಞಾನಸಾಗರನಾದ ತಂದೆ ಎಷ್ಟು ಮಧುರವಾಗಿ ತಿಳಿಸಿದ್ದಾರೆ. ನಮ್ಮ ಈ ಕೊನೆಯ ಜನ್ಮದ ಸ್ವಲ್ಪ ಪರಿಶ್ರಮಕ್ಕೆ ಇಡೀ 21 ಜನ್ಮಗಳ ಸ್ವರ್ಗದ ಆಸ್ತಿ, ಆ ಸಸ್ತಾ ವ್ಯಾಪಾರವನ್ನೇ ನಮಗೆ ಕಲಿಸಲು ಬಂದಿದ್ದಾರೆ ಅಂತ ಮುರಳಿ ಹೇಳುತ್ತೆ. ಹಾಗಾದ್ರೆ ಮುರಳಿಯ ಮೊದಲ ಪ್ರಶ್ನೆಯಿಂದಲೇ ನಮ್ಮ ಚರ್ಚೆ ಶುರು ಮಾಡೋಣ. ಎಲ್ಲರಿಗೆ ಯಾವ ಸಸ್ತಾ ವ್ಯಾಪಾರವನ್ನು ತಿಳಿಸುತ್ತೀರಿ? ಇದು ಕೇವಲ ಪ್ರಶ್ನೆ ಅಲ್ಲ, ನಮ್ಮ ಜೀವನ ದೃಷ್ಟಿಯನ್ನೇ ಬದಲಾಯಿಸುವ ಒಂದು ಬೀಜದಂತಿದೆ ಅಲ್ವಾ? ಖಂಡಿತವಾಗಿಯೂ. ಆ ಸಸ್ತಾ ವ್ಯಾಪಾರ ಅನ್ನೋ ಪದದಲ್ಲೇ ಒಂದು ದೊಡ್ಡ ರಹಸ್ಯ ಇದೆ. ಸಾಮಾನ್ಯವಾಗಿ ವ್ಯಾಪಾರ ಅಂದ್ರೆ ಏನಾದ್ರೂ ಕೊಟ್ಟು ಏನಾದ್ರೂ ತಗೊಳ್ಳೋದು. ಹೌದು. ಇಲ್ಲಿ ನಾವು ಕೊಡೋದೇನು, ನಮ್ಗೆ ಸಿಗೋದಾದ್ರೂ ಏನು? ಮುರಳಿಯ ಪ್ರಕಾರ ನಾವು ಕೊಡಬೇಕಾಗಿರೋದು ನಮ್ಮಲ್ಲಿರೋ ವಿಕಾರಗಳನ್ನ, ನಮ್ಮ ಕೆಟ್ಟ ಕರ್ಮಗಳ ಖಾತೆಯನ್ನ ಖಾಲಿ ಮಾಡೋದು. ಅದಕ್ಕೆ ಪ್ರತಿಯಾಗಿ ಸಿಗೋದು 21 ಜನ್ಮಗಳ ವಿಶ್ವದ ರಾಜ್ಯಭಾಗ್ಯ, ಸಂಪೂರ್ಣ ಸುಖ, ಶಾಂತಿ. ಈ ಅಂತಿಮ ಜನ್ಮದ ಕೆಲವೇ ವರ್ಷಗಳ ಪುರುಷಾರ್ಥಕ್ಕೆ ಅರ್ಧಕಲ್ಪದ ಆಸ್ತಿ. ಇದಕ್ಕಿಂತ ಲಾಭದ ವ್ಯಾಪಾರ ಬೇರೆ ಇದೆಯಾ ಹೇಳಿ? ಇವು ಅಂತಿಮ ಜನ್ಮ ಮತ್ತು ಕೆಲವೇ ವರ್ಷಗಳು ಅಂತ ಹೇಳಿದ್ರಿ. ಮುರಳಿಯಲ್ಲಿ ಪುರುಷೋತ್ತಮ ಸಂಗಮಯುಗ ಅಂತ ಒಂದು ಪದ ಬರುತ್ತೆ. ಕೇಳುಗರಿಗೆ ಇದು ಸ್ವಲ್ಪ ಹೊಸದನಿಸ್ಬೋದು. ಆ ಕಾಲಘಟ್ಟದ ಮಹತ್ವ ಏನು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ. ಇದು ಬಹಳ ಮುಖ್ಯವಾದ ಅಂಶ. ನಮ್ಮ ತತ್ವಶಾಸ್ತ್ರದ ಪ್ರಕಾರ ಸಮಯ ಅನ್ನೋದು ಒಂದು ಚಕ್ರ, 5000 ವರ್ಷಗಳ ಒಂದು ಕಲ್ಪ. ಇದರಲ್ಲಿ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅಂತ 4 ಭಾಗಗಳು. ಸರಿ. ಸತ್ಯಯುಗದಲ್ಲಿ ಆತ್ಮಗಳು ಸತೋಪ್ರಧಾನ, ಅಂದ್ರೆ ಸಂಪೂರ್ಣ ಪವಿತ್ರವಾಗಿರ್ತವೆ. ಕಲಿಯುಗದ ಕೊನೆಗೆ ಬರ್ತಾ ಬರ್ತಾ ತಮೋಪ್ರಧಾನ, ಅಂದ್ರೆ ಶಕ್ತಿಹೀನ ಆಗ್ತವೆ. ಮುರಳಿಯ ಜ್ಞಾನದ ಪ್ರಕಾರ ನಾವೀಗ ಆ ಕಲಿಯುಗದ ಅಂತ್ಯದಲ್ಲಿದ್ದೇವೆ. ಓ ಹಾಗೆ. ಈ ಸಂಗಮಯುಗ ಅಂದ್ರೆ ಈ ಹಳೇ ಪ್ರಪಂಚದ ವಿನಾಶಕ್ಕೂ ಹೊಸ ಸತ್ಯಯುಗದ ಸ್ಥಾಪನೆಗೂ ನಡುವೆ ಇರೋ ಚಿಕ್ಕ ಸಂಧಿಕಾಲ. ಅದಕ್ಕೆ ಇದನ್ನ ಪುರುಷೋತ್ತಮ ಸಂಗಮ ಯುಗ ಅಂತ ಕರೆಯೋದು. ನಿಖರವಾಗಿ. ಯಾಕಂದ್ರೆ ಈ ಯುಗದಲ್ಲಿ ಸಾಮಾನ್ಯ ಪುರುಷರು ತಮ್ಮ ಪುರುಷಾರ್ಥದಿಂದ ಉತ್ತಮರಿಗಿಂತ ಉತ್ತಮರಾದ ಪುರುಷೋತ್ತಮರು ಅಂದ್ರೆ ದೇವತೆಗಳಾಗುವ ಅವಕಾಶವಿದೆ. ಅಂದ್ರೆ ಇದೊಂದು ವಿಶೇಷ ಅವಕಾಶದ ಕಿಟಕಿಯ ಹಾಗೆ. ಈ ಸಮಯದಲ್ಲಿ ಮಾಡುವ ಸಣ್ಣ ಪುರುಷಾರ್ಥಕ್ಕೂ ದೊಡ್ಡ ಫಲ ಸಿಗುತ್ತೆ. ಹಾಗಾದ್ರೆ ಈ ವ್ಯಾಪಾರದ ಮುಖ್ಯ ಷರತ್ತು ಏನು? ತಂದೆಯ ಫರ್ಮಾನ್ ಅಂದ್ರೆ ಆಜ್ಞೆ ಏನು? ಆಜ್ಞೆ ಬಹಳ ಸರಳವಾಗಿದೆ. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪವಿತ್ರರಾಗಿ. ಇಲ್ಲಿ ಪವಿತ್ರತೆ ಅಂದ್ರೆ ಕೇವಲ ಬ್ರಹ್ಮಚರ್ಯ ಅಥವಾ ದೈಹಿಕ ಶುದ್ಧತೆ ಮಾತ್ರ ಅಲ್ಲ. ಹೌದು, ಅದಕ್ಕಿಂತ ಆಳವಾದದ್ದು. ಇದು ಮನಸಾ ವಾಚಾ ಕರ್ಮಣ ಪವಿತ್ರತೆ. ನಮ್ಮ ಆಲೋಚನೆಗಳಲ್ಲೂ ಯಾವುದೇ ಅಶುದ್ಧ ಸಂಕಲ್ಪ ಬರಬಾರದು. ಮುರಳಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ದೇವತೆಗಳಿಗೆ ಎಂದೂ ಯಾವುದೇ ಕೆಟ್ಟ ವಿಚಾರವೂ ಬರುವುದಿಲ್ಲ ಅಂತ. ಆ ಸ್ಥಿತಿಗೆ ನಾವು ಏರ್ಬೇಕು. ಹೌದು, ಆ ಮಟ್ಟಕ್ಕೆ ನಮ್ಮ ಸ್ಥಿತಿಯನ್ನು ಏರಿಸುವ ಪುರುಷಾರ್ಥ ಮಾಡಬೇಕು. ಆದ್ರೆ ಇಲ್ಲಿ ಒಂದು ಸಹಜವಾದ ಸಂಶಯ ಬರುತ್ತೆ. ಇವತ್ತಿನ ಈ ತಮೋಪ್ರಧಾನ ಜಗತ್ತಿನಲ್ಲಿ ಸುತ್ತಮುತ್ತ ಎಲ್ಲವೂ ವಿಕಾರಗಳ ಕಡೆಗೆ ಸೆಳೆಯುತ್ತಿರುವಾಗ ಸಂಪೂರ್ಣ ಪವಿತ್ರರಾಗಿರೋದು ಅಸಾಧ್ಯ ಅಂತ ಅನೇಕರಿಗೆ ಅನಿಸುತ್ತೆ. ಮುರಳಿಯಲ್ಲೂ ಈ ಪ್ರಶ್ನೆ ಬರುತ್ತಲ್ವಾ? ಹೌದು, ಇದು ಅತ್ಯಂತ ಪ್ರಾಯೋಗಿಕವಾದ ಪ್ರಶ್ನೆ. ಇದಕ್ಕೆ ಮುರಳಿ ನೀಡುವ ಉತ್ತರ ಅಥವಾ ಯುಕ್ತಿ ಯೋಗಬಲ. ಯೋಗಬಲ. ಇಲ್ಲಿ ಯೋಗ ಅಂದ್ರೆ ದೈಹಿಕ ಆಸನಗಳಲ್ಲ, ಇದು ಬುದ್ಧಿಯೋಗ.
ಅಂದ್ರೆ ನಮ್ಮ ಬುದ್ಧಿಯನ್ನ, ನಮ್ಮ ಮನಸ್ಸನ್ನ ನಿರಂತರವಾಗಿ ಜ್ಞಾನದ ಮೂಲವಾದ ಪರಮಾತ್ಮ ಶಿವನ ನೆನಪಿನಲ್ಲಿ ಜೋಡಿಸೋದು. ಆ ಮಾನಸಿಕ ಸಂಪರ್ಕ. ಆ ಸಂಪರ್ಕದಿಂದ ಏನಾಗುತ್ತೆ ಅಂದ್ರೆ ಆತ್ಮದಲ್ಲಿ ಜನ್ಮಜನ್ಮಾಂತರದಿಂದ ಶೇಖರಣೆಯಾದ ಪಾಪಕರ್ಮಗಳ ತುಕ್ಕು ಹೌದು ಹೌದು, ಆ ತುಕ್ಕು ನಿವಾರಣೆಯಾಗುತ್ತೆ. ನಿವಾರಣೆ ಆಗುತ್ತೆ. ಸೂರ್ಯನ ಬೆಳಕಿಗೆ ಕತ್ತಲೆ ಓಡಿ ಹೋಗೋ ಹಾಗೆ ಪರಮಾತ್ಮನ ನೆನಪಿನ ಶಕ್ತಿಯಿಂದ ಆತ್ಮದಲ್ಲಿರೋ ವಿಕಾರಗಳು ದುರ್ಬಲವಾಗ್ತಾ ಹೋಗುತ್ತೆ. ಅಂದ್ರೆ ಇದು ನಮ್ಮ ಸ್ವಂತ ಶಕ್ತಿಯಿಂದ ಮಾತ್ರ ಆಗೋ ಮಾತಲ್ಲ, ಪರಮಾತ್ಮನ ಶಕ್ತಿಯನ್ನು ಸಹಯೋಗವಾಗಿ ಪಡ್ಕೊಳ್ಳೋದು. ಈ ಪವಿತ್ರತೆಯ ಪಯಣದಲ್ಲಿ ಮುರಳಿ ಒಂದು ವಿಕಾರವನ್ನ ಮಹಾಶತ್ರು ಅಂತ ವಿಶೇಷವಾಗಿ ಹೇಳುತ್ತೆ ಅಲ್ವಾ? ಹೌದು, ಕಾಮ ಮಹಾಶತ್ರು ಅಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಯಾಕಂದ್ರೆ ಈ ಒಂದು ವಿಕಾರವೇ ಉಳಿದ 4 ವಿಕಾರಗಳಾದ ಕ್ರೋಧ, ಲೋಭ, ಮೋಹ, ಅಹಂಕಾರಗಳಿಗೆ ಮೂಲ ಅಂತ ವಿಶ್ಲೇಷಿಸಲಾಗುತ್ತೆ. ಇದೇ ಮಾಯೆ ಅಥವಾ ರಾವಣ ರಾಜ್ಯ. ಹೌದು, ಯಾರು ಈ 5 ವಿಕಾರಗಳ ಮೇಲೆ ವಿಜಯ ಸಾಧಿಸ್ತಾರೋ ಅವರೇ ಜಗಜ್ಜೀತಾಗ್ತಾರೆ. ಜಗಜ್ಜೀತ್ ಅಂದ್ರೆ ಜಗತ್ತನ್ನ ಯುದ್ಧ ಮಾಡಿ ಗೆಲ್ಲೋದಲ್ಲ, ಖಂಡಿತ ಅಲ್ಲ. ಬದಲಾಗಿ ತಮ್ಮ ಮನಸ್ಸನ್ನ, ತಮ್ಮ ಇಂದ್ರಿಯಗಳನ್ನ ಗೆಲ್ಲೋದು. ಯಾರು ತಮ್ಮನ್ನ ತಾವು ಗೆಲ್ತಾರೋ ಅವರು ಭವಿಷ್ಯದಲ್ಲಿ ವಿಶ್ವದ ಮಾಲೀಕರಾಗ್ತಾರೆ. ದೇವಿದೇವತೆಗಳು ಹಾಗೆ ಜಗಜ್ಜೀತರಾಗಿದ್ರು. ನಿಜ, ಯಾಕಂದ್ರೆ ಅವರು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ರು. ಆ ಸ್ಥಿತಿಯನ್ನ ನಾವು ಯೋಗಬಲದಿಂದಲೇ ಮತ್ತೆ ಪಡೀಬೇಕು ಅಂತ ಮುರಳಿದಾರಿ ತೋರಿಸುತ್ತೆ. ಸರಿ, ಈಗ ಒಬ್ರು ಈ ಜ್ಞಾನವನ್ನ ತಿಳ್ಕೊಂಡು ಯೋಗಬಲದಿಂದ ಪರಿವರ್ತನೆ ಆಗ್ತಾರೆ ಅಂದ್ಕೊಳ್ಳೋಣ. ಅಲ್ಲಿಗೆ ಅವರ ಕರ್ತವ್ಯ ಮುಗಿಯುತ್ತಾ ಅಥವಾ ಇದನ್ನ ಬೇರೆಯವರಿಗೂ ಹಂಚಬೇಕಾ? ಇದು ಮುಂದಿನ ಬಹಳ ಮುಖ್ಯವಾದ ಹೆಜ್ಜೆ. ಜ್ಞಾನವನ್ನ ಧಾರಣೆ ಮಾಡಿದ ಮೇಲೆ ಅದನ್ನ ದಾನ ಮಾಡುವ ಸೇವೆಯ ಬಗ್ಗೆ ಮುರಳಿ ಬಹಳ ಒತ್ತು ಕೊಡುತ್ತೆ. ಆದರೆ ಜ್ಞಾನ ತಿಳಿಸುವಾಗ ಬಹಳ ಯುಕ್ತಿ ಬೇಕು ಅಂತನೂ ಎಚ್ಚರಿಸುತ್ತೆ. ಹೌದು, ಹಾವು ಸಾಯ್ಬೇಕು, ಕೋಲು ಮುರಿಬಾರ್ದು ಅನ್ನೋ ಗಾದೆ. ಅದೇ ಆ ಗಾದೆಯ ಮೂಲಕ ಒಂದು ಸುಂದರವಾದ ಪಾಠ ಕಲಿಸುತ್ತೆ. ಅದರ ಅರ್ಥವನ್ನ ಸ್ವಲ್ಪ ವಿವರಿಸೋಣ. ಹಾವು ಸಾಯ್ಬೇಕು ಅಂದ್ರೆ ಸತ್ಯವನ್ನ, ಜ್ಞಾನವನ್ನ ಯಶಸ್ವಿಯಾಗಿ ತಿಳಿಸ್ಬೇಕು. ಸರಿ. ಕೋಲು ಮುರಿಬಾರ್ದು ಅಂದ್ರೆ ಆ ಸತ್ಯವನ್ನ ಕೇಳೋರ ಮನಸ್ಸಿಗೆ ನೋವಾಗ್ಬಾರ್ದು, ಸಂಬಂಧ ಹಾಳಾಗ್ಬಾರ್ದು. ಇದೊಂದು ಏನಂತಾರೆ ಆಧ್ಯಾತ್ಮಿಕ ಸಂವಹನ ಕಲೆ ಕೂಡಿರಬೇಕು. ಹೌದು, ಯಾಕಂದ್ರೆ ನಾವು ಯಾರಿಗಾದ್ರೂ ನೀವು ಪತಿತರು ಅಂತ ನೇರವಾಗಿ ಹೇಳಿದ್ರೆ ಖಂಡಿತ ಕೋಪ ಮಾಡ್ಕೋತಾರೆ. ಆದ್ರೆ ಅದೇ ಜನ ದೇವಸ್ಥಾನದಲ್ಲಿ ಹೇ ಪತಿತ ಪಾವನ, ಬಂದು ನಮ್ಮನ್ನ ಪಾವನ ಮಾಡುವಂತ ಭಕ್ತಿಯಿಂದ ಕೇಳ್ಕೋತಾರೆ. ಇದೇ ಸತ್ಯವನ್ನ ಅವರಿಗೆ ನೋವಾಗದಂತೆ ಮನವರಿಕೆ ಮಾಡಿಕೊಡೋದು ಒಂದು ಕಲೆ. ಈ ಕಲೆಗೆ ಸಹಾಯ ಆಗೋಕೆ ಮುರಳಿ ಕೆಲವು ಪ್ರಾಯೋಗಿಕ ಸಲಹೆಗಳನ್ನು ಕೊಡುತ್ತೆ. ಪ್ರದರ್ಶನಿಗಳಲ್ಲಿ ಲಕ್ಷ್ಮೀನಾರಾಯಣರ ಚಿತ್ರ ಮತ್ತೆ ಏಣಿಯ ಚಿತ್ರದ ಮೇಲೆ ತಿಳಿಸೋದು ಹೆಚ್ಚು ಪರಿಣಾಮಕಾರಿ ಅಂತ ಹೇಳುತ್ತೆ. ಇದರ ಹಿಂದೆ ಇರೋ ಕಾರಣ ಏನು? ಆ ಚಿತ್ರಗಳು ಒಂದು ರೀತಿಯಲ್ಲಿ ಕನ್ನಡಿಯ ಹಾಗೆ ಕೆಲಸ ಮಾಡ್ತವೆ. ಲಕ್ಷ್ಮೀನಾರಾಯಣರ ಚಿತ್ರವನ್ನ ನೋಡಿ ನೀವೇ ಮೊದಲು ಇಂತಹ ಸರ್ವಗುಣ ಸಂಪನ್ನರಾಗಿದ್ರಿ ಅಂತ ಹೇಳಿದಾಗ ಅವರಲ್ಲಿ ಒಂದು ಆತ್ಮಗೌರವ ಜಾಗೃತ ಆಗತ್ತೆ. ತಮ್ಮ ಮೂಲ ಸ್ವರೂಪದ ನೆನಪು. ಹೌದು. ನಂತರ ಏಣಿಯ ಚಿತ್ರ ಅಂದ್ರೆ ಆತ್ಮ ಸತ್ಯುಗದಿಂದ ಕಲಿಯುಗದವರೆಗೆ 84 ಜನ್ಮಗಳಲ್ಲಿ ಹೇಗೆ ತನ್ನ ಶಕ್ತಿಯನ್ನ ಕಳ್ಕೊಳ್ತು ಅಂತ ತೋರಿಸಿದಾಗ ಅವರಿಗೆ ತಮ್ಮ ಈಗಿನ ಸ್ಥಿತಿಯ ಅರಿವಾಗತ್ತೆ. ಕೊನೆಗೆ ಯೋಗಬಲದಿಂದ ನೀವು ಮತ್ತೆ ಆ ಪದವಿಯನ್ನ ಪಡಿಬೋದು ಅಂತ ಹೇಳಿದಾಗ ಅವರಲ್ಲಿ ಒಂದು ಭರವಸೆ ಮೂಡುತ್ತೆ. ಇದು ನೇರವಾಗಿ ಟೀಕಿಸೋದಕ್ಕಿಂತ ಹೆಚ್ಚು ಪರಿಣಾಮಕಾರಿ ಅಲ್ವಾ? ಖಂಡಿತ. ವ್ಯಕ್ತಿಯನ್ನ ದೂಷಿಸೋ ಬದಲು ಅವರ ಮೂಲ ಸ್ವರೂಪವನ್ನ ನೆನಪಿಸಿ ಭವಿಷ್ಯದ ಗುರಿಯನ್ನ ತೋರ್ಸೋದು. ಇದೇ ಸಂದರ್ಭದಲ್ಲಿ ಬಾಯಿಂದ ಬರೋ ಮಾತುಗಳ ಬಗ್ಗೆ ಒಂದು ಕಠಿಣವಾದ ಎಚ್ಚರಿಕೆಯೂ ಇದೆ. ಬಾಯಿಂದ ಎಂದು ಕಲ್ಲುಗಳು ಹೊರಬರಬಾರದು. ಕಲ್ಲುಗಳನ್ನು ಎಸೆಯುವವರು ಕಲ್ಲು ಬುದ್ಧಿಯವರೇ ಆಗುತ್ತಾರೆ. ಈ ವಾಕ್ಯದ ಆಳವೇನು? ಇದು ಕೇವಲ ಕಠೋರ ಶಬ್ದಗಳ ಬಗ್ಗೆ ಮಾತ್ರ ಹೇಳ್ತಿಲ್ಲ. ನಮ್ಮ ಮಾತುಗಳು ಇನ್ನೊಬ್ಬರ ಹೃದಯವನ್ನ ಹೇಗೆ ಘಾಸಿಗೊಳಿಸಬಹುದು ಅನ್ನೋದರ ಬಗ್ಗೆ ಹೇಳ್ತಿದೆ. ಕಲ್ಲೆಸೆದ್ರೆ ಶರೀರಕ್ಕೆ ಗಾಯ ಆಗುತ್ತಾ, ಆದರೆ ಮಾತಿನ ಕಲ್ಲುಗಳು ಅವು ಆತ್ಮಕ್ಕೆ ಗಾಯ ಮಾಡ್ತವೆ. ನಿಜ, ಆ ಗಾಯ ಬೇಗ ವಾಸಿಯಾಗಲ್ಲ. ಯಾರು ಇಂಥ ಮಾತುಗಳನ್ನಾಡ್ತಾರೋ ಅವರ ಬುದ್ಧಿಯೂ ಕಲ್ಲಿನ ಹಾಗೆ ಜಡವಾಗುತ್ತೆ ಅಂತ ಬಾಬಾ ಎಚ್ಚರಿಸ್ತಾರೆ. ಒಂದು ಧನಾತ್ಮಕವಾದ ಸಲಹೆಯೂ ಇದೆ. ರತ್ನಗಳನ್ನು ಹೊರಹಾಕುವವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಅಂತ. ಅಂದ್ರೆ ನಮ್ಮ ಪ್ರತಿಯೊಂದು ಮಾತು ಜ್ಞಾನರತ್ನವಾಗಿರಬೇಕು. ಹೌದು, ತಂದೆಯೂ ಜ್ಞಾನಸಾಗರ. ಅವರು ನಮಗೆ ಅವಿನಾಶಿ ಜ್ಞಾನರತ್ನಗಳ ದಾನ ನೀಡ್ತಿದ್ದಾರೆ. ಅದನ್ನು ನಾವು ಮೊದಲು ಧಾರಣೆ ಮಾಡ್ಕೋಬೇಕು, ಆಮೇಲೆ ದಾನ ಮಾಡಬೇಕು. ನಮ್ಮ ಮುಖದಿಂದ ಯಾವಾಗಲೂ ಜ್ಞಾನದ ಮುತ್ತುಗಳು, ರತ್ನಗಳೇ ಬರಬೇಕು. ಈ ಧಾರಣೆ ಮತ್ತು ಸೇವೆಯ ಜೊತೆಗೆ ನಮ್ಮ ಅಂತಿಮ ಸ್ಥಿತಿಯ ಬಗ್ಗೆಯೂ ಮುರಳಿ ನೆನಪಿಸ್ತೆ.
ಮೃತ್ಯುಲೋಕದ ವಿನಾಶವು ಸಮ್ಮುಖದಲ್ಲಿ ನಿಂತಿದೆ, ಅಮರಲೋಕದ ಸ್ಥಾಪನೆ ಆಗ್ತಿದೆ. ಈ ಅರಿವು ನಮ್ಮ ಬುದ್ಧಿಯಲ್ಲಿ ಸದಾ ಇರಬೇಕು. ಈ ವಿನಾಶ ಅನ್ನೋ ಮಾತು ಕೇಳೋಕೆ ಸ್ವಲ್ಪ ಭಯಾನಕ ಅನ್ಸ್ಬೋದು. ಹೌದು. ಆದ್ರೆ ಮುರಳಿ ಇದನ್ನ ಭಯಪಡೋಕ್ ಹೇಳಲ್ಲ, ಇದೊಂದು ಪರಿವರ್ತನೆಯ ಪ್ರಕ್ರಿಯೆ ಅಂತ ನೋಡೋಕ್ ಹೇಳುತ್ತೆ. ಶಿವತಂದೆ ನಮ್ಮನ್ನು ಈ ಹಳೆಯ ಪ್ರಪಂಚದಿಂದ ಜೊತೆಗೆ ಕರೆದುಕೊಂಡೋಗ್ತಾರೆ. ಹಾಗಾಗಿ ಹಳೆಯ ಶರೀರ, ಹಳೆಯ ಪ್ರಪಂಚದ ಮೇಲೆ ಮೋಹ ಇರಬಾರ್ದು. ಹೌದು, ನಿಮ್ಮದು ಹಳೆಯ ಪ್ರಪಂಚವನ್ನ ಬಿಡುವ ಸಮಯವಾಗಿದೆ ಅನ್ನೋ ಮಾತು ಬುದ್ಧಿಯಲ್ಲಿ ಯಾವಾಗಲೂ ಮಂಥನ ಆಗ್ತಿರಬೇಕು. ಈ ನಿರ್ಲಿಪ್ತತೆಯ ಭಾವನೆ ಯಾಕಷ್ಟು ಮುಖ್ಯ? ಯಾಕಂದ್ರೆ ಮೋಹವೇ ದುಃಖಕ್ಕೆ ಮೂಲ ಕಾರಣ. ನಮ್ಮ ಬುದ್ಧಿ ಹಳೆಯ ಸಂಬಂಧ, ವಸ್ತು, ಶರೀರದಲ್ಲೇ ಸಿಕ್ಕಾಕೊಂಡ್ರೆ ನಾವು ಸಂಪೂರ್ಣವಾಗಿ ತಂದೆಯ ನೆನಪಿನಲ್ಲಿ ಇರೋಕ್ಕಾಗಲ್ಲ. ವಿಮಾನ ಟೇಕ್ ಆಫ್ ಆಗೋವಾಗ ರನ್ವೇಯನ್ನು ಬಿಡಲೇಬೇಕು. ಅದೇ ರೀತಿ ನಾವು ಆತ್ಮೀಕ ಯಾತ್ರೆಯಲ್ಲಿ ಮೇಲೇರಬೇಕಾದ್ರೆ ಈ ಹಳೆಯ ಪ್ರಪಂಚದ ಆಕರ್ಷಣೆಯನ್ನ ಬುದ್ಧಿಯಿಂದ ಬಿಡಬೇಕು. ಹೌದು, ಎಷ್ಟೇ ದೊಡ್ಡ ಕೋಟ್ಯಾಧಿಪತಿಗಳಾದ್ರೂ ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗ್ಬೇಕಾಗತ್ತೆ. ಹಾಗಾಗಿ ನಾವು ಭಯಪಡೋ ಬದಲು ತಂದೆಯ ಜೊತೆ ಬುದ್ಧಿಯೋಗ ಇಟ್ಟು ಸೇವೆ ಮಾಡಿ ಭವಿಷ್ಯವನ್ನ ಶ್ರೇಷ್ಠ ಮಾಡಿಕೊಳ್ಳೋದ್ರಲ್ಲಿ ಬುದ್ಧಿವಂತಿಕೆ ಇದೆ. ಮುರಳಿಯ ಕೊನೆಯಲ್ಲಿ ಬಾಬಾ ಇಡೀ ಜ್ಞಾನದ ಸಾರವನ್ನ ಒಂದೇ ವಾಕ್ಯದಲ್ಲಿ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿ ಪರಮಾತ್ಮನೊಂದಿಗೆ ಬುದ್ಧಿಯೋಗದ ಯಾತ್ರೆಯಿಂದ ತಮೋಪ್ರಧಾನ ಆತ್ಮರು ಸತೋಪ್ರಧಾನರಾಗಿ 5,000 ವರ್ಷಗಳ ಹಿಂದಿನಂತೆ ದೈವಿ ಸ್ವರಾಜ್ಯ ಪದವಿಯನ್ನು ಪುನಃ ಪಡೆಯಬಹುದು ಅಂತ. ಹೌದು, ಆ ಒಂದು ವಾಕ್ಯದಲ್ಲೇ ಗುರಿ ಮತ್ತು ವಿಧಾನ ಎರಡೂ ಅಡಕವಾಗಿದೆ. ಇಂದಿನ ಈ ಮಂಥನದಿಂದ ಸ್ಪಷ್ಟವಾಗೋದೇನೆಂದ್ರೆ, ಇದು ಪುರುಷಾರ್ಥ ಮಾಡುವ ಅಮೂಲ್ಯ ಸಮಯ. ತಂದೆಯೂ ದಾರಿಯನ್ನ, ಯುಕ್ತಿಯನ್ನ ಕಲಿಸಿದ್ದಾರೆ. ಆದರೆ ಅದರ ಮೇಲೆ ನಡೆಯೋದು ಬಿಡೋದು ಅದು ನಮಗೆ ಬಿಟ್ಟಿದ್ದು. ನಮ್ಮ ಭಾಗ್ಯವನ್ನ ನಾವೇ ಬರ್ಕೋಬೇಕು. ಹೌದು, ಇದೊಂದು ವೈಯಕ್ತಿಕ ಯಾತ್ರೆ. ಮುರಳಿಯಲ್ಲಿ ಬಾಬಾ ಹೇಳ್ತಾರೆ, ಇಂಥ ಮಾತುಗಳು ಬುದ್ಧಿಯಲ್ಲಿ ಮಂಥನ ನಡೆತಿದ್ರೂ ಬಹಳ ಒಳ್ಳೇದು ಅಂತ. ಹಾಗಾದ್ರೆ ನಮ್ಮೆಲ್ಲರ ಚಿಂತನೆಗಾಗಿ ಒಂದು ಪ್ರಶ್ನೆಯೊಂದಿಗೆ ಇಂದಿನ ಚರ್ಚೆಯನ್ನ ಮುಗಿಸೋಣ. ಈ ಜ್ಞಾನದ ಪ್ರಕಾರ ನಮ್ಮ ಮಾತುಗಳು ಕಲ್ಲುಗಳಾಗಬಾರ್ದು, ರತ್ನಗಳಾಗಬೇಕು. ಹಾಗಾದ್ರೆ ನಮ್ಮ ದಿನನಿತ್ಯದ ಸಂಭಾಷಣೆಗಳಲ್ಲಿ ನಾವು ಹೆಚ್ಚಾಗಿ ಎಸೆಯುತ್ತಿರುವುದು ಕಲ್ಲುಗಳನ್ನೇ ಅಥವಾ ರತ್ನಗಳನ್ನೇ? ನಮ್ಮ ಯಾವ ಸಣ್ಣ ಮಾತು ಅಥವಾ ಕರ್ಮವೂ ನಾವು ಹಳೆಯ ಪ್ರಪಂಚವನ್ನು ಬುದ್ಧಿಯಿಂದ ಬಿಟ್ಟು ಸತ್ಯಯುಗದ ದೈವಿ ಸ್ವರಾಜ್ಯದ ಕಡೆಗೆ ಹೆಜ್ಜೆ ಹಾಕುತ್ತಿದ್ದೇವೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಈ ಬಗ್ಗೆ ಆಳವಾಗಿ ಚಿಂತನೆ ಮಾಡೋಣ. ಇಂದಿನ ಮುರಳಿಯನ್ನು ಕೇಳಿದಾಗ ಬಾಬಾ ನಮ್ಮ ಮುಂದೆ ಕೇವಲ ಜ್ಞಾನದ ಅಂಶಗಳನ್ನು ಇಡುತ್ತಿಲ್ಲ, ಬದಲಾಗಿ ನಮ್ಮನ್ನು ಒಬ್ಬ ಸಾಮಾನ್ಯ ಮನುಷ್ಯನ ಸ್ಥಿತಿಯಿಂದ ಮಾಸ್ಟರ್ ಸರ್ವಶಕ್ತಿವಂತ ಸ್ಥಿತಿಗೆ ಕೊಂಡೊಯ್ಯುವ ಒಂದು ಸಂಪೂರ್ಣ ಆಧ್ಯಾತ್ಮಿಕ ನಕ್ಷೆಯನ್ನೇ ಕೊಟ್ಟಿದ್ದಾರೆ ಅನಿಸಿತು. ಹೌದು, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದು ಕೇವಲ ಒಂದು ನಕ್ಷೆಯಲ್ಲ, ಇದೊಂದು ರೂಪಾಂತರದ ಪ್ರಕ್ರಿಯೆ. ರೂಪಾಂತರ. ಧಾರಣೆಯ ಮೂಲಕ ನಮ್ಮ ಕರ್ಮೇಂದ್ರಿಯಗಳನ್ನು ಶ್ರೇಷ್ಠವಾಗಿಸುವುದು, ವರದಾನದ ಮೂಲಕ ನಮ್ಮ ಸ್ಥಿತಿಯನ್ನು ಅಚಲವಾಗಿಸುವುದು, ಸ್ಲೋಗನ್ ಮೂಲಕ ನಮ್ಮ ಬುದ್ಧಿಯನ್ನು ತೀಕ್ಷ್ಣವಾಗಿಸುವುದು. ಹೌದು, ಮತ್ತು ಅವ್ಯಕ್ತ ಸೂಚನೆಯ ಮೂಲಕ ನಮ್ಮ ಸಂಬಂಧಗಳನ್ನು ಮಧುರವಾಗಿಸುವುದು. ಇಂದಿನ ಚರ್ಚೆ ನಿಜವಾಗಿಯೂ ಆಳವಾಗಿರಲಿದೆ. ಹಾಗಾದ್ರೆ ಆ ರೂಪಾಂತರದ ಮೊದಲ ಹೆಜ್ಜೆಯಾದ ಧಾರಣೆಯಿಂದಲೇ ಶುರು ಮಾಡೋಣ. ಮೊದಲನೇ ಅಂಶವೇ ಬಹಳ ಶಕ್ತಿಯುತವಾಗಿದೆ. ಹೌದು, ಶ್ರೇಷ್ಠ ಪದವಿಯನ್ನು ಪಡೆಯುವುದಕ್ಕಾಗಿ ಬಾಯಿಂದ ಸದಾ ರತ್ನಗಳೇ ಹೊರಬರಬೇಕಾಗಿದೆ, ಕಲ್ಲುಗಳಲ್ಲ. ಇದು ಕೇಳಲು ಸುಲಭ, ಆದ್ರೆ ಆಚರಣೆಯಲ್ಲಿ ತರುವುದು ಅಷ್ಟು ಸುಲಭವಲ್ಲ ಅಲ್ವೇ? ಖಂಡಿತ ಇಲ್ಲ. ಕಲ್ಲುಗಳು ಅಂದ್ರೆ ಕೇವಲ ಬೈಗುಳುಗಳಲ್ಲ. ಕೆಲವೊಮ್ಮೆ ನಾವು ಪ್ರೀತಿಯಿಂದಲೇ ಮಾತನಾಡುವಾಗಲೂ ನಮ್ಮ ಮಾತಿನಲ್ಲಿ ಒಂದು ಸಣ್ಣ ವ್ಯಂಗ್ಯ, ಟೀಕೆ ಅಥವಾ ಇನ್ನೊಬ್ಬರನ್ನು ತಿದ್ದುವ ಅಹಂಕಾರ ಬೆರೆತುವಂಗಿರ್ತದೆ. ಅದು ಕೂಡ ಒಂದು ಸೂಕ್ಷ್ಮವಾದ ಕಲ್ಲು. ಓ ಹೌದು. ಬಾಬಾ ಹೇಳುವುದು, ನಮ್ಮ ಸಂಕಲ್ಪದಿಂದ ಹಿಡಿದು ಮಾತಿನವರೆಗೂ ಸಂಪೂರ್ಣ ಶುದ್ಧತೆ ಇರಬೇಕು. ಆಗ ಬಾಯಿಯಿಂದ ಬರುವ ಪ್ರತಿಯೊಂದು ಶಬ್ದವೂ ಇನ್ನೊಬ್ಬರಿಗೆ ಶಕ್ತಿಯನ್ನು ತುಂಬುವ ರತ್ನವಾಗುತ್ತದೆ. ನೀವು ಹೇಳಿದ್ದು ನಿಜ, ಆದ್ರೆ ನನ್ನಲ್ಲೊಂದು ಪ್ರಾಕ್ಟಿಕಲ್ ಪ್ರಶ್ನೆ ಇದೆ. ಕೇಳಿ. ಈಗಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ, ಅದರಲ್ಲೂ ಆಫೀಸ್ನಲ್ಲಿ ನಮ್ಮ ಕೆಲಸವನ್ನು ಕಡೆಗಣಿಸುವ ಅಥವಾ ನಮ್ಮ ಮೇಲೆ ರಾಜಕೀಯ ಮಾಡುವ ಜನರೊಂದಿಗೆ ವ್ಯವಹರಿಸುವಾಗಲೂ ನಾವು ರತ್ನಗಳನ್ನೇ ಮಾತನಾಡ್ತಿದ್ರೆ ಜನರು ಅದನ್ನು ನಮ್ಮ ದೌರ್ಬಲ್ಯ ಎಂದು ಭಾವಿಸುವುದಿಲ್ಲವೇ? ಯಾವಾಗ್ಲೂ ಮಧುರವಾಗಿ ಇದ್ರೆ ನಮ್ಮನ್ನು ಯಾರೂ ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ ಎಂಬ ಭಯ ಕಾಡುತ್ತೆ ಅಲ್ವಾ? ಹೌದು, ಅದೇ ಭಯ ಬಹಳ ಮುಖ್ಯವಾದ ಪ್ರಶ್ನೆ. ಇಲ್ಲಿ ಬಾಬಾ ಹೇಳುವ ರತ್ನಗಳೆಂದ್ರೆ ಕೇವಲ ಹೌದು, ಸರಿ, ಒಳ್ಳೆಯದು ಎಂದು ಹೇಳುವುದಲ್ಲ. ಜ್ಞಾನಯುಕ್ತ ಮಾತುಗಳೇ ನಿಜವಾದ ರತ್ನಗಳು. ಇದನ್ನು ಹೀಗೆ ಯೋಚಿಸಿ. ನಿಮ್ಮ ಬಳಿ ವಜ್ರಗಳಿವೆ, ಇನ್ನೊಬ್ಬರ ಬಳಿ ಕಲ್ಲುಗಳಿವೆ.
ಅವರು ನಿಮ್ಮ ಮೇಲೆ ಕಲ್ಲು ಎಸೆದರೆ ನೀವು ಪ್ರತಿಯಾಗಿ ವಜ್ರವನ್ನು ಎಸೆಯುತ್ತೀರಾ? ಇಲ್ಲ, ಖಂಡಿತ ಇಲ್ಲ. ಇಲ್ಲವಲ್ಲ. ಅದರ ಮೌಲ್ಯ ನಿಮಗೆ ಗೊತ್ತು. ಹಾಗೆಯೇ ನಮ್ಮ ಮಾತಿನ ಶಕ್ತಿಯ ಮೌಲ್ಯ ನಮಗೆ ತಿಳಿದಾಗ ನಾವು ಅದನ್ನು ವ್ಯರ್ಥ ಮಾಡುವುದಿಲ್ಲ. ನಮ್ಮ ಮಾತಿನಲ್ಲಿ ದೃಢತೆ ಇರಬಹುದು, ಸತ್ಯ ಇರಬಹುದು, ಆದರೆ ಅಗೌರವ ಅಥವಾ ದ್ವೇಷ ಇರಬಾರದು. ಸರಿ. ಇನ್ನೊಬ್ಬರನ್ನು ತಿದ್ದುವಾಗಲೂ ಅವರ ಆತ್ಮಿಕ ಸ್ವಾಮಾನವನ್ನು ಜಾಗೃತಗೊಳಿಸುವ ರೀತಿಯಲ್ಲಿ ಮಾತನಾಡುವುದೇ ನಿಜವಾದ ರತ್ನ ನೀಡುವುದು. ಇದು ದೌರ್ಬಲ್ಯತೆಯ ಸಂಕೇತವಲ್ಲ, ಇದು ನಮ್ಮ ಆಂತರಿಕ ಸ್ಥಿತಿಯ ಶಕ್ತಿಯ ಸಂಕೇತ. ವಾವ್! ದೌರ್ಬಲ್ಯವಲ್ಲ, ಶಕ್ತಿಯ ಸಂಕೇತ. ಈ ದೃಷ್ಟಿಕೋನವೇ ಅದ್ಭುತವಾಗಿದೆ. ನಮ್ಮ ಮಾತಿನಲ್ಲಿ ಅಂತಹ ಶಕ್ತಿ ಬರಬೇಕೆಂದರೆ ನಮ್ಮ ಮನಸ್ಸಿನ ಆಳದಲ್ಲಿ ಆ ಶಕ್ತಿಯ ಮೂಲ ಇರಬೇಕು. ಖಂಡಿತ. ಬಹುಶಃ ಅದೇ ಧಾರಣೆಯ ಎರಡನೇ ಅಂಶಕ್ಕೆ ನಮ್ಮನ್ನು ಕರೆದೊಯ್ಯುತ್ತದೆ. ಯಾವುದು? ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗುವ ಪ್ರತಿಜ್ಞೆ ಮಾಡಬೇಕಾಗಿದೆ. ಖಂಡಿತ. ನಮ್ಮ ಮನಸ್ಸು ಎಂಬ ಪಾತ್ರೆಯಲ್ಲಿ ಪವಿತ್ರತೆಯ ನೀರಿದ್ದರೆ ಮಾತ್ರ ನಮ್ಮ ಬಾಯಿ ಎಂಬ ನಲಿಯಿಂದ ಮಧುರವಾದ ಮಾತುಗಳು ಬರುತ್ತವೆ. ಹೌದು. ಆದರೆ ಈ ಪವಿತ್ರತೆ ಎಂಬ ಶಬ್ದ ಕೇಳಿದ ತಕ್ಷಣವೇ ಇಂದಿನ ಜಗತ್ತಿನಲ್ಲಿ ಜನರಿಗೆ ಇದೊಂದು ಅಸಾಧ್ಯವಾದ ಮಾತು ಎನಿಸಿಬಿಡುತ್ತದೆ. ಮುರಳಿಯಲ್ಲೂ ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ಪವಿತ್ರರಾಗಿರುವುದು ಅಸಾಧ್ಯ ಅಂತ ಕೆಲವರು ವಾದಿಸ್ತಾರೆ ಅಂತ. ಹೌದು. ಏಕೆಂದರೆ ಸುತ್ತಲಿನ ವಾತಾವರಣವೇ ತಮೋಪ್ರಧಾನವಾಗಿದೆ. ಮಾಧ್ಯಮ, ಸಂಬಂಧಗಳು ಎಲ್ಲ ಕಡೆಯೂ ವಿಕಾರಗಳಿಗೆ ಪ್ರೋತ್ಸಾಹನೆ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಪವಿತ್ರತೆಯ ಪ್ರತಿಜ್ಞೆ ಮಾಡುವುದು ಪ್ರವಾಹಕ್ಕೆ ವಿರುದ್ಧವಾಗಿ ಈಜಿದಂತೆ ಅಲ್ವೇ? ಹೌದು, ಪ್ರವಾಹಕ್ಕೆ ವಿರುದ್ಧವಾಗಿ ಈಜಿದಂತೆ ದಾನೆ. ಆದರೆ ನಮ್ಮ ಜೊತೆ ಸರ್ವಶಕ್ತಿವಂತ ತಂದೆಯೇ ದೋಣಿಯಾಗಿರುವಾಗ ನಾವೇಕೆ ಭಯಪಡಬೇಕು? ನಿಜ. ಬಾಬಾ ಇದಕ್ಕೊಂದು ಸುಲಭವಾದ ಯುಕ್ತಿಯನ್ನೂ ಹೇಳ್ತಾರೆ. ಯಾದ್. ಈ ಯಾದ್ ಅನ್ನೋದು ಒಂದು ಆಧ್ಯಾತ್ಮಿಕ ಆಂಟಿವೈರಸ್ ಇದ್ದ ಹಾಗೆ. ದಿನವಿಡೀ ನಮ್ಮ ಮನಸ್ಸಿಗೆ ಅಂಟಿಕೊಳ್ಳುವ ನಕಾರಾತ್ಮಕ ಮತ್ತು ವಿಕಾರಿ ಸಂಕಲ್ಪಗಳ ವೈರಸ್ಗಳನ್ನು ಅದು ತನ್ನಿಂದ ತಾನೇ ಸ್ವಚ್ಛಗೊಳಿಸುತ್ತಾ ಹೋಗುತ್ತದೆ. ಪವಿತ್ರತೆ ಎಂಬುದು ಕೇವಲ ನಿಯಮಗಳ ಪಾಲನೆಯಲ್ಲ. ಅದು ಪರಮಾತ್ಮನೊಂದಿಗಿನ ಪ್ರೀತಿಯ ಸಂಬಂಧದ ಸಹಜವಾದ ಫಲ. ಪ್ರೀತಿ ಎಲ್ಲಿದೆಯೋ ಅಲ್ಲಿ ಶುದ್ಧತೆ ತಾನಾಗಿಯೇ ಬರುತ್ತದೆ. ಅಂದರೆ ಪವಿತ್ರತೆಯನ್ನ ಒಂದು ಭಾರ ಎಂದು ಭಾವಿಸುವ ಬದಲು ಅದೊಂದು ಶಕ್ತಿ ಮತ್ತು ರಕ್ಷಾಕವಚ ಅಂತ ಭಾವಿಸಬೇಕು. ಎಕ್ಸಾಕ್ಟ್ಲಿ. ರಕ್ಷಾಕವಚ. ಈ ರಕ್ಷಾಕವಚವನ್ನು ಧರಿಸಿದಾಗ ನಾವು ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧರಾಗ್ತೇವೆ. ಬಹುಶಃ ಇದೇ ಇಂದಿನ ವರದಾನದ ಸಾರಾಂಶ ಅನ್ಸುತ್ತೆ. ಏನ್ ಹೇಳುತ್ತೆ ವರದಾನ? ಎವರೆಡಿಯಾಗಿದ್ದು ಪ್ರತಿಯೊಂದು ಪರಿಸ್ಥಿತಿ ಎಂಬ ಪರೀಕ್ಷೆಯಲ್ಲಿ ಸಂಪೂರ್ಣವಾಗಿ ಉತ್ತೀರ್ಣರಾಗುವಂಥ ಎವರ್ ಹ್ಯಾಪಿ ಭವ. ನಿಖರವಾಗಿ. ಯಾರು ಎವರೆಡಿ ಆಗಿರುತ್ತಾರೋ ಅವರ ಮುಖದಲ್ಲಿ ಎವರ್ ಹ್ಯಾಪಿಯ ಹೊಳಪು ಸಹಜವಾಗಿ ಕಾಣುತ್ತದೆ. ಎವರೆಡಿ ಎಂದರೆ ಕೇವಲ ಸಣ್ಣಪುಟ್ಟ ಸವಾಲುಗಳಿಗಲ್ಲ. ಹೌದು. ನಾಳೆ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಆರ್ಥಿಕ ನಷ್ಟ, ಹತ್ತಿರದವರ ಅಗಲಿಕೆ ಅಥವಾ ಶಾರೀರಿಕ ಅನಾರೋಗ್ಯದಂತಹ ದೊಡ್ಡ ಪರೀಕ್ಷೆಯೇ ಬರಬಹುದು. ಅಂತಹ ಸಮಯದಲ್ಲಿಯೂ ಬುದ್ಧಿ ಅಲುಗಾಡಬಾರದು. ಆದ್ರೆ ಇಲ್ಲಿ ನನ್ನಲ್ಲೊಂದು ಸಂಶಯ. ಹೇಳಿ. ಎವರೆಡಿ ಆಗಿರೋದೆಂದರೆ ನಮ್ಮ ಸಹಜವಾದ ದುಃಖ, ನೋವು ಅಥವಾ ಭಯದಂತಹ ಭಾವನೆಗಳನ್ನು ಹತ್ತಿಕ್ಕಿ ನನಗೇನೋ ಆಗಿಲ್ಲ, ನಾನು ಸಿದ್ಧ ಅಂತ ಒಂದು ಮುಖವಾಡ ಹಾಕಿಕೊಂಡಂತೆ ಆಗುದುವೆ? ಓ, ಅದು ನಮ್ಮ ಭಾವನೆಗಳನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳದ ಹಾಗೆ ಆಗುದುವೆ? ಇದು ತುಂಬಾ ಸೂಕ್ಷ್ಮವಾದ ಮತ್ತು ಒಳ್ಳೆಯ ಪ್ರಶ್ನೆ. ಎವರೆಡಿ ಎಂದರೆ ಭಾವನೆಗಳೇ ಇಲ್ಲದ ಕಲ್ಲಾಗುವುದಲ್ಲ, ಅಥವಾ ಭಾವನೆಗಳನ್ನ ಹತ್ತಿಕ್ಕುವುದೂ ಅಲ್ಲ. ಹಾಗಾದರೆ ಬದಲಾಗಿ ಆ ಭಾವನೆಗಳ ಅಲೆಗಳಲ್ಲಿ ಮುಳುಗಿ ಹೋಗುವ ಬದಲು ಅದರ ಮೇಲೆ ಸರ್ಫ್ ಮಾಡುವ ಕಲೆಯನ್ನು ಕಲಿಯುವುದು. ವಾವ್! ಸರ್ಫ್ ಮಾಡೋದು? ಹೌದು. ಆ ಸರ್ಫಿಂಗ್ ಬೋರ್ಡ್ ಇದೆಯಲ್ಲ, ಅದೇ ಬಾಬಾರವರ ಯಾದ್ ಮತ್ತು ಜ್ಞಾನ. ದುಃಖದ ಅಲೆ ಬಂದಾಗ ನಾನು ದುಃಖಿ ಆತ್ಮ ಎಂದು ಅದರಲ್ಲಿ ಮುಳುಗುವ ಬದಲು ನಾನು ಸಾಕ್ಷಿ ದೃಷ್ಟ ಆತ್ಮ. ಈ ದುಃಖದ ಅಲೆ ನನ್ನ ಶರೀರ ಮತ್ತು ಮನಸ್ಸಿಗೆ ಬಂದಿದೆ, ಆದ್ರೆ ನಾನು ಇದರಿಂದ ಪ್ರತ್ಯೇಕ ಎಂದು ನೋಡುವ ಶಕ್ತಿ ಬರ್ತದೆ. ಇದು ಭಾವನೆಯನ್ನು ಹತ್ತಿಕ್ಕುವುದಲ್ಲ, ಭಾವನೆಯ ಮೇಲೆ ಪ್ರಭುತ್ವವನ್ನು ಸಾಧಿಸುವುದು. ಭಾವನೆಯ ಮೇಲೆ ಪ್ರಭುತ್ವ. ಈ ವರದಾನವನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಒಂದು ಪ್ರಾಯೋಗಿಕ ಸಾಧನವನ್ನಾಗಿ ಬಳಸುವುದು ಹೇಗೆ? ಪ್ರತಿದಿನ ಬೆಳಗ್ಗೆ ಅಥವಾ ಯಾವುದೇ ಒಂದು ಮುಖ್ಯವಾದ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಕೇವಲ ಒಂದು ಕ್ಷಣ ಕಣ್ಣು ಮುಚ್ಚಿ ಈ ವರದಾನವನ್ನು ಸ್ಮೃತಿ ಮಾಡಿಕೊಳ್ಳಬಹುದು. ಯಾವ ರೀತಿ? ನಾನು ಎವರೆಡೆ ಆತ್ಮ. ಯಾವುದೇ ಪರಿಸ್ಥಿತಿ ಬಂದರೂ
ಅದು ನನ್ನನ್ನು ಪರೀಕ್ಷಿಸಲು ಬಂದಿರುವ ಒಂದು ಅವಕಾಶ. ನಾನು ಇದರಲ್ಲಿ ಉತ್ತೀರ್ಣನಾಗುತ್ತೇನೆ. ಈ ಒಂದು ಸಂಕಲ್ಪವು ನಮ್ಮ ವೃತ್ತಿಯನ್ನು ಅಂದ್ರೆ ನಮ್ಮ ವೈಬ್ರೇಷನ್ನನ್ನು ಎಷ್ಟು ಶಕ್ತಿಶಾಲಿಯಾಗಿಸುತ್ತದೆ ಎಂದರೆ ಬರುವ ಪರಿಸ್ಥಿತಿಯ ತೀವ್ರತೆಯೇ ಕಡಿಮೆಯಾದಂತೆ ಅನುಭವವಾಗುತ್ತದೆ. ಇದು ನಮ್ಮ ದೃಷ್ಟಿಯನ್ನೇ ಬದಲಾಯಿಸುತ್ತದೆ. ಸಮಸ್ಯೆಯು ಪರೀಕ್ಷೆಯಾಗಿ ಕಾಣಿಸುತ್ತದೆ. ಪರಿಸ್ಥಿತಿಗಳ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಸರಿಯಾದ ಸಮಯದಲ್ಲಿ ಸರಿಯಾದ ಶಕ್ತಿಯನ್ನು ಉಪಯೋಗಿಸಬೇಕು. ಹೌದು, ಕರೆಕ್ಟ್. ಇದನ್ನೇ ಇಂದಿನ ಸ್ಲೋಗನ್ ಬಹಳ ಅದ್ಭುತವಾಗಿ ಹೇಳುತ್ತದೆ. ಸಮಯದಲ್ಲಿ ಸರ್ವಶಕ್ತಿಗಳನ್ನು ಕಾರ್ಯದಲ್ಲಿ ಉಪಯೋಗಿಸುವುದು ಅರ್ಥಾತ್ ಮಾಸ್ಟರ್ ಸರ್ವಶಕ್ತಿವಂತನೂ ಆಗುವುದಾಗಿದೆ. ಹೌದು, ನಮ್ಮೆಲ್ಲರ ಬಳಿಯೂ ಬಾಬಾ 8 ಶಕ್ತಿಗಳ ಖಜಾನೆಯನ್ನು ಕೊಟ್ಟಿದ್ದಾರೆ. ಸಹನಶೀಲತೆ, ಸಮಾಧಾನ, ಎದುರಿಸುವ ಶಕ್ತಿ, ಹೀಗೆ. ಆದರೆ ಸಮಸ್ಯೆ ಇರುವುದು ಶಕ್ತಿಗಳ ಕೊರತೆಯಲ್ಲ, ಸಮಯಕ್ಕೆ ಸರಿಯಾಗಿ ಅವುಗಳನ್ನು ಬಳಸಲು ಮರೆತು ಹೋಗುವುದು. ನಿಜ. ಕೋಪದ ಸನ್ನಿವೇಶದಲ್ಲಿ ಸಹನಶೀಲತೆಯ ಶಕ್ತಿಯನ್ನು ಉಪಯೋಗಿಸಬೇಕು ಎಂದು ನಮಗೆ ಗೊತ್ತಿರ್ತದೆ. ಆದರೆ ಆ ಕ್ಷಣದಲ್ಲಿ ಅದು ನೆನಪಿಗೆ ಬರುವುದಿಲ್ಲ. ಆಮೇಲೆ ಪಶ್ಚಾತ್ತಾಪ ಪಡ್ತೇವೆ. ನಿಜ ಹೇಳ್ಬೇಕಂದ್ರೆ ಇದು ನನಗೆ ತುಂಬಾ ಸಂಬಂಧಪಟ್ಟಿದ್ದು. ಮೊನ್ನೆ ಒಂದ್ ಸಣ್ಣ ವಿಷಯಕ್ಕೆ ತುಂಬಾ ಬೇಜಾರು ಮಾಡಿಕೊಂಡೆ, ಸ್ವಲ್ಪ ರೇಗಾಡಿದೆ ಕೂಡ. ಓ. ಎಲ್ಲವೂ ಮುಗಿದು ಮನಸ್ಸು ಶಾಂತವಾದ್ಮೇಲೆ ಯೋಚಿಸಿದಾಗ ಅಯ್ಯೋ, ಇಲ್ಲಿ ಸಮಾಧಾನದ ಶಕ್ತಿಯನ್ನು ಉಪಯೋಗಿಸ್ಬೇಕಿತ್ತು ಅಂತ ಅನ್ಸಿತು. ಆದ್ರೆ ಆ ಹೊತ್ತಿಗೆ ಸಮಯ ಮೀರಿ ಹೋಗಿತ್ತು. ಹೌದು, ಆಗುತ್ತೆ. ಆ ಕ್ಷಣದಲ್ಲಿ ಸರಿಯಾದ ಶಕ್ತಿ ನೆನಪಾಗೋದೇ ಒಂದು ದೊಡ್ಡ ಸವಾಲು. ಅದಕ್ಕಾಗಿಯೇ ಬಾಬಾ ಮಾಸ್ಟರ್ ಸರ್ವಶಕ್ತಿವಂತ ಎಂಬ ಪದವನ್ನು ಬಳಸುತ್ತಾರೆ. ಮಾಸ್ಟರ್ ಎಂದರೆ ತನ್ನ ಕರ್ಮೇಂದ್ರಿಯಗಳ ಮೇಲೆ, ತನ್ನ ಶಕ್ತಿಗಳ ಮೇಲೆ ಅಧಿಕಾರವಿರುವವನು. ಸರಿ, ಈ ಅಧಿಕಾರವನ್ನ ಪಡೆಯೋದು ಹೇಗೆ? ಒಂದು ಚಿಕ್ಕ ಅಭ್ಯಾಸವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು. ದಿನದಲ್ಲಿ ಆಗಾಗ, ಟ್ರಾಫಿಕ್ ಸಿಗ್ನಲ್ನಲ್ಲಿ ನಿಂತಾಗ, ಅಥವಾ ಒಂದು ಕೆಲಸದಿಂದ ಇನ್ನೊಂದಕ್ಕೆ ಹೋಗುವಾಗ ಕೇವಲ 10 ಸೆಕೆಂಡುಗಳ ಕಾಲ ನಿಂತು ಈಗ ನನ್ನ ಸ್ಥಿತಿ ಹೇಗಿದೆ, ನನ್ನಲ್ಲಿ ಯಾವ ಶಕ್ತಿ ಜಾಗೃತವಾಗಿದೆ, ಶಾಂತಿಯೇ, ಆನಂದವೇ ಅಂತ ನಮ್ಮನ್ನೇ ನಾವು ಕೇಳ್ಕೊಳ್ಬೇಕು. ಓ, ಇದೊಂದು ಆಧ್ಯಾತ್ಮಿಕ ಚೆಕ್-ಇನ್ ಎದ್ದಾಗೆ. ಹೌದು, ಚೆನ್ನಾಗಿ ಹೇಳಿದ್ರಿ. ಈ ಅಭ್ಯಾಸವು ನಮ್ಮ ಬುದ್ಧಿಯನ್ನು ಸದಾ ಜಾಗೃತವಾಗಿಡುತ್ತದೆ. ಆಗ ಸವಾಲಿನ ಸಂದರ್ಭ ಬಂದಾಗ ಬುದ್ಧಿ ತಕ್ಷಣವೇ ಈಗ ಸಹನಶೀಲತೆಯ ಶಕ್ತಿಯನ್ನು ಬಳಸುವ ಸಮಯ ಅಂತ ಸಿಗ್ನಲ್ ಕೊಡುತ್ತೆ. ಆಗ ನಾವು ಸಮಯಕ್ಕೆ ಅಧೀನರಾಗುವ ಬದಲು ಸಮಯದ ಮೇಲೆ ಅಧಿಕಾರ ನಡೆಸ್ತೇವೆ. ಖಂಡಿತವಾಗಿಯೂ. ಧ್ವನಿಯನ್ನು ನಿಧಾನ ಮತ್ತು ಮಧುರಗೊಳಿಸಿ ಇಷ್ಟೆಲ್ಲಾ ಶಕ್ತಿಗಳನ್ನು ಧಾರಣೆ ಮಾಡಿಕೊಂಡು ಸಮಯಕ್ಕೆ ಮಾಸ್ಟರ್ ಆಗಿ ನಾವು ಒಬ್ರೇ ಮುಂದೆ ಸಾಗಿದರೆ ಸಾಕೆ, ಇಲ್ಲ ಅಲ್ವಾ? ಇಲ್ಲ, ಖಂಡಿತ ಇಲ್ಲ. ಯಜ್ಞದಲ್ಲಿ, ಪರಿವಾರದಲ್ಲಿ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು. ಇಂದಿನ ಅವ್ಯಕ್ತ ಸೂಚನೆ ಇದೇ ಮಧುರವಾದ ವಿಷಯದ ಕಡೆಗೆ ನಮ್ಮ ಗಮನವನ್ನು ಸೆಳೆಯುತ್ತದೆ. ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಅಷ್ಟೇ ಶಾಂತವಾಗಿ. ಏಕತೆಯ ಅಡಿಪಾಯವೇ ವಿಶ್ವಾಸ ಮತ್ತು ಪ್ರೀತಿ. ಬಾಬಾ ಒಂದು ಸುಂದರವಾದ ವಿಧಿಯನ್ನು ಹೇಳ್ತಾರೆ. ಒಬ್ರು ಹೇಳಿದ್ರು, ಇನ್ನೊಬ್ರು ಒಪ್ಪಿದ್ರು. ಇದು ಆದೇಶವಲ್ಲ, ಇದು ಪರಸ್ಪರ ಹೃದಯಪೂರ್ವಕ ಪ್ರೀತಿ ಮತ್ತು ವಿಶ್ವಾಸದಿಂದ ಬರುವ ಸ್ವೀಕಾರ. ಯಜ್ಞದಲ್ಲಿ ಅಥವಾ ನಮ್ಮ ಲೌಕಿಕ ಪರಿವಾರದಲ್ಲಿಯೂ ಸಹ ಎಲ್ಲರೂ ಒಂದೇ ಮನಸ್ಸಿನಿಂದ ಒಂದು ಸಂಕಲ್ಪ ಮಾಡಿದರೆ ಆ ಕಾರ್ಯದಲ್ಲಿ ಸಫಲತೆ ಖಚಿತ. ಆದರೆ ಎಲ್ಲರ ಸಂಸ್ಕಾರಗಳು ಬೇರೆ ಬೇರೆ, ಅಭಿಪ್ರಾಯ ಭೇದಗಳು ಬಂದೇ ಬರ್ತವೆ. ಆಗ ಸ್ವಮಾನದಲ್ಲಿದ್ದೂ ಎಲ್ಲರಿಗೆ ಸನ್ಮಾನ ಕೊಡಿ ಎಂಬ ಮಾತನ್ನು ಪಾಲಿಸುವುದು ಹೇಗೆ? ಹೌದು. ಕೆಲವೊಮ್ಮೆ ಇನ್ನೊಬ್ಬರ ಅಭಿಪ್ರಾಯವನ್ನು ಒಪ್ಪಿಕೊಳ್ಳಲು ಸಾಧ್ಯವೇ ಆಗೋದಿಲ್ಲ. ಅದು ತಪ್ಪೆಂದು ನಮಗೆ ಸ್ಪಷ್ಟವಾಗಿ ಗೊತ್ತಿರ್ತದೆ. ಆಗ ಏಕತೆಯನ್ನು ಕಾಪಾಡುವುದು ಹೇಗೆ? ಇಲ್ಲಿ ಒಂದು ಬಹಳ ಸೂಕ್ಷ್ಮವಾದ ಅಂತರವನ್ನು ನಾವು ಅರ್ಥಮಾಡಿಕೊಳ್ಳಬೇಕು. ಒಪ್ಪಿಕೊಳ್ಳುವುದು ಮತ್ತು ಸನ್ಮಾನ ಕೊಡುವುದು, ಇವೆರಡಕ್ಕೂ ವ್ಯತ್ಯಾಸವಿದೆ. ಓ, ಹೇಗೆ? ಅವರ ಅಭಿಪ್ರಾಯವನ್ನು ನಾವು ಒಪ್ಪಿಕೊಳ್ಳಲೇಬೇಕು ಎಂದೇನೂ ಇಲ್ಲ. ಆದರೆ ಆ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿರುವ ಆತ್ಮಕ್ಕೆ ನಾವು ಸನ್ಮಾನ ಕೊಡಬಹುದು. ಸ್ವಮಾನ ಎಂದರೆ ನಾನು ಶಾಂತ ಸ್ವರೂಪ, ಪ್ರೇಮ ಸ್ವರೂಪ ಆತ್ಮ ಎಂಬ ನಮ್ಮ ಮೂಲ ಸ್ಥಿತಿಯಲ್ಲಿ ಸ್ಥಿತರಾಗುವುದು. ಈ ಸ್ಥಿತಿಯಲ್ಲಿದ್ದಾಗ ಇನ್ನೊಬ್ಬರ ಭಿನ್ನಾಭಿಪ್ರಾಯ ನಮ್ಮ ಶಾಂತಿಯನ್ನು ಕದಡುವುದಿಲ್ಲ. ಅವರ ದೃಷ್ಟಿಕೋನ, ಅವರ ಸಂಸ್ಕಾರದ ಪ್ರಕಾರ ಸರಿಯಿರಬಹುದು. ನಾವು ಅವರ ಮಾತಿನಲ್ಲಿರುವ ಸಾರವನ್ನು ಸ್ವೀಕರಿಸಿ ಉಳಿದದ್ದನ್ನು ಪ್ರೀತಿಯಿಂದ ಬಿಟ್ಟುಬಿಡಬಹುದು. ಸರಿ. ಏಕತೆ ಎಂದರೆ ಒಂದೇ ರೀತಿ ಯೋಚಿಸುವುದಲ್ಲ, ಬದಲಾಗಿ ಬೇರೆ ಬೇರೆ ರೀತಿ ಯೋಚಿಸುವರು ಪರಸ್ಪರ ಪ್ರೀತಿ ಮತ್ತು ಗೌರವದಿಂದ ಒಟ್ಟಿಗಿರುವುದು. ಆಗ ಹೃದಯದ ಸ್ನೇಹ ಬೆಸೆಯುತ್ತದೆ,
ಸಫಲತೆ ತಾನಾಗಿಯೇ ಬರುತ್ತದೆ. ಮಾತಿನಲ್ಲಿ ರತ್ನಗಳಿಂದ ಶುರುವಾಗಿ ಪವಿತ್ರತೆಯ ಪ್ರತಿಜ್ಞೆ, ಪರಿಸ್ಥಿತಿಗಳಿಗೆ ಎವರೇಡಿಯಾಗಿ, ಸಮಯಕ್ಕೆ ಮಾಸ್ಟರ್ ಆಗಿ, ಕೊನೆಗೆ ಎಲ್ಲರನ್ನೂ ಪ್ರೀತಿಯಿಂದ ಒಟ್ಟಿಗೆ ತೆಗೆದುಕೊಂಡು ಹೋಗುವ ಏಕತೆಯ ಸೂತ್ರದವರೆಗೆ ಇಂದಿನ ಮುರಳಿಯ ಈ ಮಂಥನವು ನಮ್ಮ ಪುರುಷಾರ್ಥದ ಒಂದು ಸಂಪೂರ್ಣ ನಕ್ಷೆಯನ್ನೇ ನಮ್ಮುಂದೆ ತೆರೆದಿಟ್ಟಿದೆ. ಈ ನಕ್ಷೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಇಂದು ನಾವೆಲ್ಲರೂ ಒಂದು ಸಣ್ಣ ಆಧ್ಯಾತ್ಮಿಕ ಅಭ್ಯಾಸವನ್ನು ಮಾಡೋಣವೇ? ಖಂಡಿತ, ಹೇಳಿ. ಇಂದು ನಾವು ಯಾರೊಂದಿಗಾದರೂ ಮಾತನಾಡುವಾಗ ಅವರು ನಮಗೆ ಇಷ್ಟವಾಗುವ ವ್ಯಕ್ತಿಯಾಗಿರಲಿ ಅಥವಾ ನಮಗೆ ಸವಾಲೆನಿಸುವ ವ್ಯಕ್ತಿಯಾಗಿರಲಿ, ಅವರ ಮಾತನ್ನು ಕೇಳುವ ಮೊದಲು ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡೋಣ. ನಾನು ಈ ಶ್ರೇಷ್ಠ ಆತ್ಮಕ್ಕೆ ಸಂಪೂರ್ಣ ಸನ್ಮಾನವನ್ನು ಕೊಡುತ್ತೇನೆ. ಓಕೆ. ಕೇವಲ ಈ ಒಂದು ಸಂಕಲ್ಪ ನಮ್ಮ ಆ ಸಂಭಾಷಣೆಯ ವಾತಾವರಣವನ್ನು ಮತ್ತು ನಮ್ಮ ಆಂತರಿಕ ಸ್ಥಿತಿಯನ್ನು ಹೇಗೆ ಬದಲಾಯಿಸುತ್ತದೆ ಎಂಬುದನ್ನು ಗಮನಿಸೋಣ. ಖಂಡಿತ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಮ್ನೆಲ್ಲ ಆತ್ಮಿಕ ಮಕ್ಕಳ ಪರವಾಗಿ ಆತ್ಮಿಕ ತಂದೆ ತಾಯಿಯಾದ ಬಾಬ್ದಾದಾರವರಿಗೆ ನೆನಪು, ಪ್ರೀತಿ, ಸುಪ್ರಭಾತ ಹಾಗೂ ನಮಸ್ತೆಗಳು. ಶುಕ್ರಿಯಾ ಬಾಬಾ, ಶುಕ್ರಿಯಾ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.